ರೈಟ್, ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿ ಮೋಹನ್ ಚಿತ್ತಲೆ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಈ ಡ್ರೋನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಆತ್ಮಹತ್ಯೆ ಡ್ರೋನ್ ಬಗ್ಗೆ. ಇದು ಮಾನವರಹಿತ ವೈಮಾನಿಕ ದಾಳಿ ನಡೆಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅದರ ವಿಶೇಷವಾಗಿ ಹೇಳೋದಾದ್ರೆ ಸರ್. ಮೇಡಮ್, ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಬೆಳಗಿಂದ ನಡೆದ ಘಟನೆಗಳ ಬಗ್ಗೆ ಬ್ಯಾಕ್ಗ್ರೌಂಡ್ ಹೇಳ್ತೇನೆ. ಜಟುವಾನ್ ಅಂತ 100 ಕಿಲೋಮೀಟರ್ಸ್ ದೂರ ಅಮೃತ್ಸರ್ನಲ್ಲಿರುವ ಒಂದು ಹಳ್ಳಿಯಲ್ಲಿ ಒಂದು ಮಿಸೈಲಿನ ಪೀಸ್ ಸಿಗ್ತದೆ. ಅದು ಆ ಮಿಸೈಲಿನ ಪೀಸ್ ಸಿಕ್ಕಿದಾಗ ಅದು ಗೊತ್ತಾಗ್ತದೆ PL-15 ಚೈನೀಸ್ ಮಿಸೈಲ್, ಅದು 4th ಜನರೇಷನ್ BBR ಮಿಸೈಲು. ನಿನ್ನೆ ರಾತ್ರಿ ಪಾಕಿಸ್ತಾನ್ ಟ್ರೈ ಮಾಡಿತು ಅಲ್ಲಿ ಅಟ್ಯಾಕ್ ಮಾಡಲಿಕ್ಕೆ. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಸೋರ್ಸ್ನಲ್ಲಿ ಗೊತ್ತಾದ ಮೇಲೆ ಇದು ಭಟಿಂಡಾ, ಪಠಾನ್ಕೋಟ್, ಅಮೃತ್ಸರ್, ಉತ್ತರ್ಲಾಯಿ, ಭುಜ್, ಫಲೋದಿ, ಜಮ್ಮು ಮತ್ತು ಶ್ರೀನಗರ್ ಈ ಎಲ್ಲ ಸಿಟಿಗಳ ಮೇಲೆ ಪಾಕಿಸ್ತಾನ ಇವತ್ತು ರಾತ್ರಿ ಇಲ್ಲ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡೋ ಪ್ಲ್ಯಾನ್ ಇತ್ತು. ನೋಡಿ ಮೇಡಮ್, ನಾವು ಅವರ ಆ್ಯಂಟಿ ಮಿಸೈಲ್ ಏನು ಸಿಸ್ಟಮ್ ಇದೆಯಲ್ಲ ಅದನ್ನು ಇವತ್ತು ನಾವು ಲಾಹೋರ್ ಆಯಿತು, ಕರಾಚಿ ಆಯಿತು, ರಾವಲ್ಪಿಂಡಿ ಆಯಿತು, ಮುತವಾಲಿ ಆಯಿತು, ಆಮೇಲೆ ನಮ್ಮ ಇಸ್ಲಾಮಾಬಾದ್ ಆಯಿತು, ಅಲ್ಲಿ ನಾವು ಎಸ್ಕೆಲೇಟ್ ಮಾಡಿ ವಾರ್ ಮಾಡಿಲ್ಲ. ನಾವು ನಮ್ಮ ಡ್ರೋನಿನ ಮುಖಾಂತರ ಈ ಡ್ರೋನ್ ಬಂದ್ಬಿಟ್ಟು ಇಸ್ರಾಯೇಲಿ ಕಂಪನಿಯ ಇದರ ಹೆಸರು ಈ ಡ್ರೋನು ಇಸ್ರಾಯೇಲಿಂದ ಬಂದ ಡ್ರೋನ್ ಇದು. ಈ ಇಸ್ರಾಯೇಲಿನ ಬಂದ ಡ್ರೋನನ್ನು ಉಪಯೋಗ ಮಾಡಿ ನಾವು ಇದನ್ನು ಅಲ್ಲಿ ಟಾರ್ಗೆಟೆಡ್ ನಾವು ಇದು ಹಾಕಿದ್ದೇವೆ, ಬಂಬಾರ್ಡಿಂಗ್ ಮಾಡಿದ್ದೇವೆ. ಆಮೇಲೆ ಅವ್ರದ್ದು ಎಲ್ಲವೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಪಾಕಿಸ್ತಾನದ್ದು ಎಲ್ಲೆಲ್ಲಿ ಇತ್ತಲ್ಲ ಎಲ್ಲವೂ ಕೂಡ ಡಿಸ್ಟ್ರಾಯ್ ಆಗಿದೆ. ಎಸ್ ಸರ್. ಸರ್, ಈಗ ನನ್ನ ಪ್ರಶ್ನೆ, ಈಗ ಪಾಕಿಸ್ತಾನ ತಾನಾಗೆ ಕಾಲ್ ಕೆರ್ಕೊಂಡು ಬಂದಿದೆ ಅನ್ನೋದು ನಮಗೆ ಗೊತ್ತಿರೋ ವಿಷಯ. ಆದರೆ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಕೇವಲ ಉಗ್ರರ ನೆಲೆಗಳ ಮೇಲೆ, ಅದು ನಾಗರಿಕರ ನೆಲೆಗಳ ಮೇಲೆ ಅಲ್ಲ. ಹೀಗಿದ್ದಾಗಲೂ ಕೂಡ ಮೇಲಿಂದ ಮೇಲೆ ಅವರು ಕ್ಷಿಪಣಿಗಳನ್ನು ಹಾರಿಸ್ತಾ ಇದ್ದಾರೆ, ಅದನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿದೆ. ಬಟ್ ಇದು ಜಗತ್ತಿಗೆ ಯಾವ ರೀತಿಯಾಗಿ ಕಾಣಿಸುತ್ತೆ? ಮೇಡಮ್ ನೋಡಿ, ಇದು ನಾ ಡ್ರೋನ್ ಹೇಳಿದ್ನಲ್ಲ, ಆ ಡ್ರೋನಿನ ಹೆಸರು ಇಸ್ರಾಯೇಲಿ ಮ್ಯಾನುಫ್ಯಾಕ್ಚರ್ಡ್ ಹಾರ್ಪಿ ಡ್ರೋನು. ಮತ್ತು ಈ ಸಲ ನೀವು ನೋಡಿರ್ಬೋದು ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ನಾವು ಏನು ಟಾರ್ಗೆಟ್ ಮಿಸೈಲ್ ಹಾಕಿದ್ವಲ್ಲ, ಆ ಡ್ರೋನು ನಮ್ಮ S-400 ಸುದರ್ಶನ್ ಅಂತ ಅದರ ಇಂಡಿಜಿನಸ್ ಅಟ್ಯಾಕಿಂಗ್ ಸಿಸ್ಟಮ್ ಇದ್ದ ಡ್ರೋನು, ಅದು ಅದಕ್ಕೆ ಹಾಕಿದೆ. ನೀವು ಕೇಳಿದ ಪ್ರಶ್ನೆ ಸರಳವಾಗಿದೆ. ಇವತ್ತಿನವರೆಗೂ ಈ ಕ್ಷಣದವರೆಗೂ ಕೂಡ ನಾವು ಯಾವುದೇ ಥರದ ಶೆಲ್ಲಿಂಗ್ ಮಾಡಿಲ್ಲ, ಬಂಬಾರ್ಡಿಂಗ್ ಮಾಡಿಲ್ಲ, ನಾವು ಏರ್ಕ್ರಾಫ್ಟನ್ನು ತೊಗೊಂಡು ಒಳಗಡೆ ನುಗ್ಗಲಿಲ್ಲ. ಹೆಂಗೆ ಜಿನಿವಾ ಕನ್ವೆನ್ಷನ್ ವಾರ್ನಲ್ಲಿ ಇರ್ತದಲ್ಲ, ಜಿನಿವಾ ಕನ್ವೆನ್ಷನ್ ವಾರನ್ನ ಎಲ್ಲ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಿ ಈ ಥರ ನಮ್ಮ ಸೇಫ್ಟಿಗಾಗಿ ನಾವು ಸೆಲ್ಫ್ ಡಿಫೆನ್ಸ್ಗಾಗಿ ನಾವು ಯಾವ್ದು ಬೇಕಾದರೂ ಕ್ರಮ ತೊಗೊಳ್ಬೋದು. ಈಗ ನೋಡಿ ಮೇಡಮ್, ಅವರು ಆ್ಯಕ್ಷನ್ ತೊಗೊಂಡ್ಮೇಲೆ ನಾವು ರಿಟಾಲಿಯೇಟ್ ಮಾಡ್ತಿದ್ದೀವಿ. ಈ ಮಾನಸಿಕತೆ 2014 ದಿವ್ಯ ಜ್ಯೋತಿಯವರೇ, ನೀವು ಸುಮಾರು ಸತಿ ನನ್ನ ಜೊತೆ ಮಾತಾಡಿದ್ದೀರ ನರೇಂದ್ರ ಮೋದಿಯವ್ರ ಬಗ್ಗೆ. 2014 ನಂತರದ ಪ್ರಧಾನಮಂತ್ರಿ ಮತ್ತು ನಮ್ಮ ಡಿಫೆನ್ಸ್ ಸಿಸ್ಟಮ್ हमको उन्होंने छेड़ा है, यदि उन्होंने हमको छेड़ा है तो हम छोड़ेंगे नहीं. ನಮಗೆ ಛೇಡಿಸಿದ್ದಾರೆ ಅವರು 24. ಇದು ನಾನು ಕಳೆದ 3 ದಿವಸದಿಂದ ಪಬ್ಲಿಕ್ ಟೈಲಿ ಹೇಳ್ತಾನೆ ಬಂದೇನೆ. ಎಲ್ಲಿವರೆಗೂ ಪಾಕಿಸ್ತಾನದ 3 ತುಂಡು ಮಾಡಿ ಹಿಡಿಮುಡಿ ಕಟ್ಟಿಲ್ಲೋ ಅಲ್ಲಿವರೆಗೂ ಈ ಭಾರತೀಯ ಸೇನಾ ಸುಮ್ಮನೆ ಕೂಡಲ್ಲ. ಕಡೆಗೆ ನಾವು ಇನ್ನೊಂದು ಪ್ರಶ್ನೆ ಬರ್ತದೆ, ನೀವು ಕೇಳಬಹುದು, ಇದು ಸೈನ್ಯ ಡಿಸಿಷನ್ ತೋತು ಪ್ರಧಾನಮಂತ್ರಿ ಡಿಸಿಷನ್ ತೊಗೊಂಡ್ರು. ಪ್ರಧಾನಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸುಸ್ಪಷ್ಟವಾಗಿ ಹೇಳಿದ್ದಾರೆ, ಸಮಯ ಜಗ ಅವ್ರ ಆನ್ ವಿಚ್ ವೇ ಕರ್ನಾ ಹೈ, ಅಂದರೆ ಸಮಯ, ಜಾಗೆ ಮತ್ತು ದಿನಾಂಕ ಇದು ಕಂಟಿನ್ಯೂಸ್ ಆಗಿ ಆರ್ಮಿನೇ, ಏರ್ಫೋರ್ಸು ಮತ್ತು ನೇವಿ ಡಿಸೈಡ್ ಮಾಡ್ತದೆ. ಇದರಲ್ಲಿ ಸರ್ಕಾರದ ಯಾವ ಹಸ್ತಕ್ಷೇಪ ಇರೋದಿಲ್ಲ. ಒಂದು. ಎರಡನೇದು ನೋಡಿ, ಎಷ್ಟು ದಿವಸ ಅಂತ ನಾವು ನಮ್ಮ ಅಶ್ವಮೇಧ ಕುದುರೆ ಯಾಕೆ ಓಡಬಾರ್ದು? ನಮ್ಮ ಅಶ್ವಮೇಧ ಕುದುರೆ ಈಗ ಓಡ್ತಾ ಇದೆ.
ಪಾಕಿಸ್ತಾನಕ್ಕೆ ತಾಕತ್ತಿದೆ ಅದು ನಿಲ್ಲಿಸಿದ ಮೇಲೆ ನಾವು ಯುದ್ಧ ಮಾಡೋಣಂತೆ. ಅವರು ತಾಕತ್ತಿಲ್ಲ ನಿಲ್ಲಿಸ್ಲಿಕ್ಕೆ. ವಿ ಆರ್ proactive now and we are going to be proactive for next 7, 8, 9, 10 ಎಷ್ಟಿದೆ ಗೊತ್ತಿಲ್ಲ. ಆದರೆ ನಿನ್ನೆ ಅವರು ಏನು ನಮ್ಮ ಒಂದು ಸಿಟಿಯ ಮೇಲೆ ಅಮೃತ್ಸರ್ ಮೇಲೆ ಯಾವಾಗ ಮಿಸೈಲ್ ತಗೊಂಡು ಹೊಡಿಲಿಕ್ಕೆ ಬಂದರು, ಬೆಳಿಗ್ಗೆ 7 ಗಂಟೆಯಿಂದ ಈ ಆಪರೇಷನ್ ನಡೀತಾ ಇದೆ ಮೇಡಮ್. ಎಲ್ಲ ಮೀಡಿಯಾಗಳು ಹೇಳ್ತಾ ಇದ್ದಾರೆ ನಾವು ಮಾಡಿಲ್ಲ ಅಂತ. ನಾನು ಖಡಾಖಂಡಿತವಾಗಿ ಹೇಳ್ತೇನೆ, ಭಾರತ ಸರ್ಕಾರದ ಡಿಫೆನ್ಸಿನ ಪಾಲಿಸಿಯ ಪ್ರಕಾರ ಭಾರತ ಪ್ರೋಆಕ್ಟಿವ್ ಆಗಿ ಈ ಡ್ರೋನ್ ಅಟ್ಯಾಕ್ ಮಾಡಿದೆ. ಈಗ ತಾನೇ ನಿಮ್ಮ ರಿಪೋರ್ಟರ್ಗೆ ಒಂದು ಮೆಸೇಜ್ ಹಾಕಿದ್ದೇನೆ, ಅಭಿ ತೋ ಪಾರ್ಟಿ ಶುರು ಹುಯಿ ಹೈ, ಅಭಿ ದೇಖೋ ಆಗೆ ಆಗೆ ಕ್ಯಾ ಆತಾ ಹೈ.